ಭಾಷಣ ಕೌಶಲ್ಯವನ್ನ ಕಲಿಸುವ ಸಂದರ್ಭದಲ್ಲಿ ಪ್ರತಿ ಗುರುವಾರ 3+1 4 ವಿಷಯಗಳ ಬಗ್ಗೆ ಚರ್ಚೆ, ವಿಚಾರ ಮಂಥನ, ಸಂವಾದ ಆಗ್ತದೆ. ಉದಾಹರಣೆಗೆ ನಾನು ಸುಮ್ಮನೆ ನನ್ನ ಡೈರಿ ಇಲ್ಲೇ ಇದೆ. ಬೇರೆ ಬೇರೆ ವಾರ ಏನೇನು ಟಾಪಿಕ್ಸ್ ಕೊಟ್ಟಿದ್ದೆ ಅಂತ ಸುಮ್ಮನೆ ಮೆಲುಕು ಹಾಕ್ತಾ ಇದ್ದೀನಿ. ಜನವರಿ ತಿಂಗಳಲ್ಲಿ ಉದಾಹರಣೆಗೆ ವಿಷಯ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ. ಅಂದರೆ ಒಂದು ವಿಷಯ ಇರಬೇಕು, ಅದನ್ನು ಮಾತಾಡಬೇಕು. ಮಾತಾಡ್ತಾ ಇದ್ರೆ ಮಾತ್ರ ಲಾಭ ಅನ್ನೋದನ್ನ ಅರ್ಥ ಮಾಡ್ಸೋಕ್ಕೆ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗಬಹುದು. ಇವೆಲ್ಲ ವಿಡಿಯೋಗಳು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡಿರೋದು ಯೂಟ್ಯೂಬ್ನಲ್ಲಿ ಈಗಾಗಲೇ ಇದೆ. ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ. ಅಸಾಮಾನ್ಯರಾಗಿ ಮಾನವೀಯತೆ ಮೆರೆಯಿರಿ. ಜೀವನೋತ್ಸಾಹ ಪರಿಹಾರಗಳತ್ತ ಸಂಕಲ್ಪಗಳು 2025. ಇದು ಜನವರಿ ಮೊದಲನೇ ವಾರ ನಾವು ಮಾಡಿದ್ರಿಂದ ಹಾಗೆ ಶೀರ್ಷಿಕೆಯನ್ನ ಕೊಟ್ಟಿದ್ವಿ. ಹಾಗೆ ನೋಡಿ, ಹಣೆ ಬರಹಕ್ಕಿಂತ ಸ್ವಪ್ರಯತ್ನವೇ ಮೇಲು. ಸಂಗತಿಗಳು ತಿಳಿಸುತ್ತವೆ, ಕತೆಗಳು ಮಾರಾಟವಾಗುತ್ತವೆ. ಅಂದರೆ ಸ್ಟೋರಿ ಟೆಲ್ಲಿಂಗ್ ಇಂಪಾರ್ಟೆನ್ಸ್ನ ಅಲ್ಲಿ ನಾವು ಹೇಳಿದ್ದೇವೆ. ಓಕೆ, ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ. ಕ್ಯಾಶ್ ಲವ್ಸ್ ಕ್ಯೂರಿಯಾಸಿಟಿ ಅಂತ. ಆಮೇಲೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಿಗೋಸ್ಕರ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ ಒಂದು ವಿಷಯನ ಕೊಟ್ಟಿದ್ದೆ. ಸೊ ಈ ವಿಷಯನ ಮಾತಾಡ್ತಾ ಮಾತಾಡ್ತಾ ಏನಾಗ್ತದೆ, ಒಂದು ಕ್ಲಾರಿಟಿ ಬರ್ತಾ ಹೋಗ್ತಾ ಇರುತ್ತೆ. ಮತ್ತೆ ಸಿದ್ಧತೆ ಮಾಡಬೇಕಾಗ್ತದಲ್ವಾ, ಸಿದ್ಧತೆ ಮಾಡ್ಕೊಂಡು ಬರ್ತೀರಿ. ಆ ಸಿದ್ಧತೆ ಸುಲಭ ಆಗ್ತದೆ, ಮತ್ತೆ ಕಾನ್ಫಿಡೆನ್ಸ್ ಕೊಡ್ತದೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವಂಥ ಬೇರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಇರ್ತಾರಲ್ಲ, ಆ ಬೇರೆ ಬೇರೆ ಪಾರ್ಟಿಸಿಪೆಂಟ್ಸು ಬೇರೆ ಬೇರೆ ಶೈಲಿಯಲ್ಲಿ ಹೇಳ್ತಾರೆ, ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾರೆ, ಬೇರೆ ಉದಾಹರಣೆಗಳು ಕೊಡ್ತಾರೆ, ಬೇರೆ ಕತೆ ಹೇಳ್ತಾರೆ. ಅವೆಲ್ಲವೂ ನಿಮಗೆ ಸುಲಭ ಆಗ್ತದೆ. ನೀವೆಷ್ಟು ಒಳ್ಳೆಯವರು, ಕಷ್ಟಗಳನ್ನು ಇಷ್ಟಪಡಿ. ಸಂವಹನದ ಸಂವಹನ, ಹಿಪ್ನೋಸಿಸ್ ಥ್ರೂ ಕಮ್ಯುನಿಕೇಶನ್ ಅಂತ ಒಂದು ಟೈಟಲ್ ಕೊಟ್ಟಿದ್ದೆ. ಅದಾದ್ಮೇಲೆ ಅಯಸ್ಕಾಂತೀಯ ವ್ಯಕ್ತಿತ್ವ, ಕೋಪತಾಪ ಎಷ್ಟಿರಬೇಕು, ಮನಿ ಇಸ್ ಹನಿ, ಶಾರೀರಿಕ ಭಾಷೆಯ ಬಗ್ಗೆ ಆ ವಾರ ಒಂದು ವಾರ ಲೈವ್ ಮಾಡಿದ್ವಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಿ, ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ. ಜೀವನದಲ್ಲಿ ಬೇಂದ್ರೆ, ಯಾಕೆಂದ್ರೆ ಜನವರಿ 31 ಬೇಂದ್ರೆಯವರ ಜನ್ಮದಿನ. ಅದಕ್ಕೆ ಅದನ್ನ ನಾವು ತೆಗೆದುಕೊಂಡಿದ್ವಿ. ಅಂದ್ರೆ ಕೆಲವೊಂದ್ಸರಿ ಸಂದರ್ಭೋಚಿತವಾಗಿ, ಉದಾಹರಣೆಗೆ ಈಗ ಸ್ವಾತಂತ್ರ್ಯೋತ್ಸವ ಬಂದ್ರೆ ಸ್ವಾತಂತ್ರ್ಯೋತ್ಸವದ ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡ್ತೇವೆ. ಸ್ನೇಹಿತರೆ, ಕ್ರಿಯೆ ಭಯವನ್ನು ಹೋಗಲಾಡಿಸುತ್ತದೆ, ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತವೆ, ಕಲಿಕೆಯಲ್ಲಿ ಅತೃಪ್ತಿ ಇರಬೇಕು. ಆ ವಾರ ಉದ್ಯಮಶೀಲರಾಗೋಣ ಬನ್ನಿ ಅಂತ BV ವೆಂಕಟ್ ಶ್ಯಾಮ್, ಟ್ರೈನರ್ ಎಂಟರ್ಪ್ರಿನರ್ಶಿಪ್ ಮೇಲೆ, ಅವ್ರನ್ನ ನಾನು ಕರೆಸಿದ್ದೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರಗಳು ಗೊತ್ತಾಗಬೇಕಂತ. ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳಿದರು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತು ಹೇಳಿದ್ದಾರೆ, ಬಾಳುವಷ್ಟು ಕಾಲವು ಕಲಿಯುತ್ತಲೇ ಇರಬೇಕು ಅಂತ. GS ಶಿವರುದ್ರಪ್ಪ ಹೇಳ್ತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ. ಸೊ ಆಗ ಜೀವನೋತ್ಸಾಹ ಕೃತಿ ಬಿಡುಗಡೆ ಆಗಿತ್ತು. ಜೀವನೋತ್ಸಾಹದ ಬಗ್ಗೆ ಯೂಟ್ಯೂಬ್ ಲೈವ್ ಇಟ್ಕೊಂಡಿದ್ದೆ ನಾನು. ಅಂದ್ರೆ ಜೀವನದಲ್ಲಿ ಉತ್ಸಾಹ ಎಷ್ಟು ಮುಖ್ಯ ಅಂತ. ಸಣ್ಣ ತಿದ್ದುಪಡಿಗಳು ದೊಡ್ಡ ಸಾಧನೆಗೆ ಇಂಬು ನೀಡುತ್ತವೆ. ನಿರ್ಮಾಣ ಇಲ್ಲವೇ ನಿರ್ನಾಮ. ಓಕೆ, ಜಗತ್ತಿನ ಅತ್ಯಂತ ಸಮೃದ್ಧ ಭಾಷೆ ಮೌನ. ಭಾಷಣ ಕೌಶಲ್ಯದಿಂದ ನಾಯಕರಾಗಿ ಅಂತ ಆ ವಾರ ಯೂಟ್ಯೂಬ್ ಲೈವ್ ಮಾಡಿದ್ವಿ. ಅಂದ್ರೆ ಯು ಕ್ಯಾನ್ ಬಿಕಮ್ ಎ ಲೀಡರ್ ಬೈ ಲರ್ನಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದನ್ನ ಹೈಲೈಟ್ ಮಾಡಿದ್ವಿ. ಸ್ನೇಹಿತರೆ, ಬದಲಾಗಿ ಇಲ್ಲವೇ ಅಂತ್ಯಗೊಳ್ಳಿ. ಸಾಲ ಮಾಡುವುದಕ್ಕಿಂತ ಹೆಚ್ಚು ದುಡಿಯುವುದು ಲೇಸು. ಇಟ್ ಈಸ್ ಬೆಟರ್ ಟು ಅರ್ನ್ ದ್ಯಾನ್ ಟೇಕಿಂಗ್ ಎ ಲೋನ್. ಸತ್ತ ಮೇಲೂ ಬದುಕಲು ಹೇಗೆ ಸಾಧ್ಯ. ಆಮೇಲೆ ಭಾಷಣ ಕೌಶಲ್ಯದ ಬಗ್ಗೆನೇ ಯೂಟ್ಯೂಬ್ ಲೈವ್ನ ನಾನು ನಡೆಸ್ಕೊಟ್ಟಿದ್ದೆ. ಅಂದ್ರೆ ಯಾಕೆ ಈ ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ ಅಂದ್ರೆ, ಈ ರೀತಿಯ ಚಿಂತನ ಮಂಥನದಿಂದ ನಿಮ್ಮ ಬೌದ್ಧಿಕ ವಿಕಾಸ ಹೆಚ್ಚಾಗ್ತದೆ ಅನ್ನುವಂಥದ್ದು.
ಓಕೆ. ನವೀಕರಿಸಿಕೊಳ್ಳಿ, ಇಲ್ಲವೇ ಹಳತಾಗುವಿರಿ. ಸಹಪಾಠಿಗಳೊಂದಿಗೆ ಸ್ನೇಹ ಭಾವವಿರಲಿ, ಹಿರಿಯರೊಂದಿಗೆ ಗೌರವ ಭಾವವಿರಲಿ, ಕಿರಿಯರೊಂದಿಗೆ ಮಾನವೀಯತೆ ಇರಲಿ ಅಂತ ಹೇಳಿ, ಜೊತೆಗೆ ಚಲನಚಿತ್ರಗಳು ಪ್ರಪಂಚದ ಕೈಗನ್ನಡಿ ಅನ್ನುವಂತಹ ವಿಚಾರವನ್ನ ಮತ್ತೊಂದು ವಾರದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಕೃತಕ ಬುದ್ಧಿಮತ್ತೆ ಬಗ್ಗೆ ಒಮ್ಮೆ ನಾವು ಚರ್ಚೆ ಮಾಡಿದ್ದೇವೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಬೇಂದ್ರೆಯವರ ಮಾತಿನ ಬಗ್ಗೆ ಚರ್ಚೆ ಮಾಡಿದ್ವಿ. ಸಮೂಹ ಮಾಧ್ಯಮಗಳ ಸವಾಲುಗಳು, ದಿವ್ಯಾ ಆಲೂರ್, ನಿರೂಪಕಿ, ಗಾಯಕಿ, ಕಥೆಗಾರ್ತಿ, ಆಕೆಯನ್ನು ಕರೆಸಿದ್ವಿ. ಅದ್ಭುತವಾಗಿ ಮಾತಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಇಂಪಾರ್ಟೆನ್ಸ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ದಿವ್ಯಾ ಆಲೂರ್ ಅವರ ಸಂದರ್ಶನವನ್ನ, ನಾನು ಅವರು ಮಾತಾಡಿರೋದನ್ನ ದಯವಿಟ್ಟು ಗಮನಿಸಿ. ಈ ಒಂದು ಸಂದರ್ಶನವನ್ನ ನನ್ನ ಮುಂದಿನ ಕೃತಿಯಲ್ಲಿ ಕೂಡ ತೆಗೆದುಕೊಳ್ತಾ ಇದ್ದೇನೆ. ಬಿಕಾಸ್ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ, ಶಿಕ್ಷಕರಿಗೆ ಈ ಸಾಮಾಜಿಕ ಜಾಲತಾಣದ ಮಹತ್ವ ಅರ್ಥ ಆಗ್ಬೇಕಾಗ್ತದೆ. ನಾವು ಸಕ್ರಿಯವಾಗಿದ್ದರೆ ಮನಸ್ಸಿಗೆ ಮುಪ್ಪು ಬರುವುದಿಲ್ಲ. ಅಧ್ಯಯನಶೀಲ ವ್ಯಕ್ತಿತ್ವ ನಿಮ್ಮದಾಗಲಿ. ಅಭಿಮಾನ ಅತಿರೇಕಕ್ಕೆ ಹೋಗದಿರಲಿ, ಯಾಕೆಂದ್ರೆ ತುಂಬಾ ತೀರಾ ಅಭಿಮಾನದಿಂದ ಹಂಗಾಗ್ತದಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನ ಯೂಟ್ಯೂಬ್ ಲೈವ್ನಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಸಂತೋಷದ ಮಹತ್ವ, ಸಂತೋಷ ಅಂದರೆ ಏನು, ಯಾಕೆ, ಎಲ್ಲವನ್ನ ಚರ್ಚೆ ಮಾಡಿದ್ದೇವೆ. ಆಕರ್ಷಕ ವ್ಯಕ್ತಿತ್ವ ಅಂದ್ರೇನು, ರಾಜಕೀಯ ಪ್ರಜ್ಞೆಯ ಅಗತ್ಯತೆ, ಲಿವ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೆ, ಬೇವು ಬೆಲ್ಲ ಸಂದೇಶ ಸಾರುವ ಯುಗಾದಿ ಹತ್ರ ಇದ್ದಾಗ ನಾವು ಆ ವಿಚಾರವನ್ನು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಹಲವು ವಿಚಾರಗಳು, ಕನಸುಗಳನ್ನು ಮಾರ್ಪಡಿಸಿ, ಕೌಶಲ್ಯಗಳನ್ನು ವೃದ್ಧಿಸಿ, ಬಂದ ಭಾಗ್ಯವನ್ನೇ ಬಾರದೆಂಬುದನ್ನು ಬಿಡು. ಇದು DVG ಅವರ ಮಾತು. ಬೇಂದ್ರೆ ಅವ್ರದ್ದು ಇನ್ನೊಂದು, ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು ಅಂತ. ತಿಂದು ಬದುಕಬಾರದು, ತಿಳಿದು ಬದುಕಬೇಕು. ಮಾತು ಮೌನ ಮನಸ್ಸು. ಆವಾಗ ರೇಡಿಯೋ ಸಿಟಿ FM ರೇಡಿಯೋ ಜಾಕಿ ನಿಖಿತಾ ಬಂದಿದ್ರು. ಅವರು ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನ ಮಂಡಿಸಿದ್ದಾರೆ. ಈ ವಿಷಯಗಳನ್ನೇ ಓದ್ತಾ ಇದ್ರೆ, ಕೇಳ್ತಾ ಇದ್ರೆ ನಂಗೆ ಹಳೆದೆಲ್ಲ ನೆನಪಾಗ್ತಾ ಇದೆ. ನಮ್ಮ ಪಾರ್ಟಿಸಿಪೆಂಟ್ಸ್ ಮಾತಾಡಿದ್ದು, ಗೆಸ್ಟ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು. ಇಂದಿನ ದಿನವೇ ಶುಭ ದಿನ, ಇಂದಿನ ವಾರವೇ ಶುಭವಾರ. ನಮ್ಮ ಬದುಕಿನ ಪಯಣ ನಮ್ಮದೇ, ಇತರರೊಂದಿಗೆ ಹೋಲಿಕೆ ಸಲ್ಲದು. ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವಾಡುವುದೇ ಲೇಸು, ಕನಕದಾಸರು ಹೇಳಿರೋ ಮಾತು. ಆಮೇಲೆ ಲಾಫ್ ಹ್ಯಾಪಿ ಅಂದ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ರಂಗಲಕ್ಷ್ಮಿ ಶ್ರೀನಿವಾಸ ಅವರ ಜೊತೆಗೆ ಅವತ್ತು ಯೂಟ್ಯೂಬ್ ಲೈವ್ ಮಾಡಿದ್ದೇವೆ. ಇದು ಏಪ್ರಿಲ್ ತಿಂಗಳಲ್ಲಿ ಅದು ಆಯಿತು. ನಿಮಗೆ ಸೂಕ್ತವೆನಿಸುವ ಉತ್ತಮ ಅಭ್ಯಾಸ ತಕ್ಷಣವೇ ಆರಂಭಿಸಿ, ಬೇಗ ಫಲಿತಾಂಶ ಪಡೆಯಿರಿ. ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಅದು ತುಂಬುವುದು ಹನಿ ಹನಿಯಿಂದ. ಇದು ಬುದ್ಧ ಅವರ ಮಾತು. ದಿನಚರಿಯ ಬಗ್ಗೆ ನಿಗಾ ಇರಲಿ, ಜೀವನದ ಬಗ್ಗೆ ಹತೋಟಿ ಸಾಧಿಸಿ. ನಗುವಿನಿಂದ ಸಂತೋಷದೆಡೆಗೆ. ಫಿಲಂ ಪ್ರೊಡ್ಯೂಸರು, ರೈಟರು, ಜೊತೆಗೆ ಆಂಕರು ಪ್ರವೀಣಾ ಕುಲಕರ್ಣಿ ಅವತ್ತು ಗೆಸ್ಟ್ ಆಗಿ ಕರೆಸಿ ಅವ್ರ ಜೊತೆ ಮಾತಾಡಿದ್ವಿ. ಅಂದ್ರೆ ನಾನು ಯಾಕೆ ಇವತ್ತು ಮೆಲುಕು ಹಾಕ್ತಾ ಇದ್ದೇನೆ ಅಂದ್ರೆ, ನಿಮಗೆ ಈ ವಿಚಾರಗಳ ಬಗ್ಗೆ ಎಲ್ಲ ರೆಕಾರ್ಡ್ ಮಾಡಿರೋ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಮತ್ತೆ ಈ ರೀತಿ ವಿಚಾರಗಳನ್ನ ಮಾತಾಡ್ತಾ ನಮ್ಮ ಚಿಂತನ ಲಹರಿ ಹರಿಯುತ್ತೆ, ಪಸರಿಸುತ್ತೆ. ಇಲ್ಲಿ ಥಾಟ್ಸ್ ಕ್ಲಾರಿಟಿ ಇದ್ರೆ ತಾನೇ ಇಲ್ಲಿ ವರ್ಡ್ಸ್ ಕ್ಲಾರಿಟಿ ಬರೋದು. ಇದನ್ನ ಅರ್ಥ ಮಾಡ್ಸೋಕೆ ಹೇಳ್ತಾ ಇದ್ದೇನೆ. ಬದುಕು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಮೋಸಗಳಿಗೆ ಬಲಿಯಾಗದಿರಿ. ತಪ್ಪು ಮಾಡದವರು ಏನನ್ನೂ ಸಾಧಿಸುವುದಿಲ್ಲ. ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅಂತ AB ಬಸವರಾಜ್ ಅವರ ಅತಿಥಿಯಾಗಿ ಬರ್ತಾರೆ. ಹೀಗೆ ಪ್ರತಿ ವಾರ ನಿಮಗೆ ಒಂದು ರೀತಿಯ ಹಬ್ಬ, ಕಲಿಕೆಯ ಹಬ್ಬ, ಮಾತಿನ ಹಬ್ಬ, ಚಿಂತನೆಯ ಹಬ್ಬ ನಿಮ್ಮ ಬದುಕಿಗೆ ನಾವು ನೀಡ್ತಾ ಇದ್ದೇವೆ. ಹಿತಶತ್ರುಗಳ ಆಶೀರ್ವಾದ, ಅನುಕೂಲ ಸಿಂಧುತ್ವ ಸರಿಯೇ, ಸೈಬರ್ ವಂಚನೆಗೆ ಅರಿವೇ ಅಸ್ತ್ರ. ಜೊತೆಗೆ ದಾಸ ಸಾಹಿತ್ಯದ ಬಗ್ಗೆ ಡಾಕ್ಟರ್ ದೀಪಾ ಅಪ್ಪಡ್ಕೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಗೊತ್ತಾ. ನಿಮಗೆ ದಾಸ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಜಸ್ಟ್ ಇವೆಲ್ಲ ವಿಡಿಯೋಗಳು, ಅವೆಲ್ಲ ಲೈವ್ ಸ್ಟ್ರೀಮಿಂಗ್ ಆಗಿರೋದು ಇದೇ ಚಾನಲಲ್ಲಿ ಲಭ್ಯ ಇದೆ.
ನೀವು ಜಸ್ಟ್ ಗಮನಿಸ್ತಾ ಹೋದ್ರೆ ಸಾಕು ಸ್ನೇಹಿತರೆ. ಈ ರೀತಿ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮಾಡಿ 4-6 ಜನ ಮಾತನಾಡಿ, ಅದಾದ ಮೇಲೆ ನಾವೇನು ಮಾಡ್ತೀವಿ ಕ್ಲಾಸಲ್ಲಿ ಅಂದರೆ, ಇನ್ನು ಸ್ವಲ್ಪ ಹೀಗೆ ಮಾತಾಡಿದ್ರೆ ಚೆನ್ನಾಗಿತ್ತಲ್ವಾ, ನೀವು ಈ ರೀತಿ ತಿದ್ಕೊಂಡಿದ್ರೆ ಚೆನ್ನಾಗಿತ್ತಲ್ವಾ ಅಂದ್ಬಿಟ್ಟು ಕರೆಕ್ಷನ್ಸ್ನ ನಾನು ಮಾಡ್ತೇನೆ. ಭಾಷಣ ಕೌಶಲ್ಯದಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಸುಂದರ ಮನಸ್ಸಿನಿಂದ ಸುಂದರ ವ್ಯಕ್ತಿತ್ವ, ಭಾವನಾತ್ಮಕ ಅಂಶಗಳಲ್ಲಿ ಹೆಚ್ಚಿನ ಸಂತೋಷ ಅಡಗಿದೆ. ಈ ರೀತಿ ಹೇಗೆ ಅನ್ನಿಸ್ತು ವಿಷಯಗಳು? ಕಾಮೆಂಟ್ ಮಾಡಿ. ಐ ಆಮ್ ವೆರಿ ಹ್ಯಾಪಿ. ಪ್ರತಿ ವಾರ ಸಬ್ಜೆಕ್ಟ್ ಹುಡುಕಿ ಕೊಡ್ತಾ ಇರ್ತೀನಿ. ಮತ್ತು ಆ ಇಡೀ ವಾರ ನನ್ನ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ. ಮುಂದಿನ ವಾರ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಯಾವ ವಿಷಯ ಕೊಡಲಿ ಅಂತ. ಬಟ್ ನನಗೆ ಎಷ್ಟು ಖುಷಿಯಾಗಿ ನೋಡಿ, ವಸುದೈವ ಕುಟುಂಬಕಂ ಕೊಟ್ಟೆ. ಏನಕ್ಕೆ ಅಂದರೆ ಇಡೀ ಭೂಮಿ ಪ್ರಪಂಚ ನಮ್ಮದು ಅಂತ ಭಾವನೆ ಬರಲಿ ಅಂತ. ಮತ್ತು ನನ್ನ ಪುಸ್ತಕಗಳು ಹೊಸ ಪುಸ್ತಕಗಳು ಬಿಡುಗಡೆ ಆಗಿದ್ದರಿಂದ ಲೈಫ್ ನಮ್ದೇನೆ, ವ್ಯಕ್ತಿತ್ವ ಪರಿವರ್ತನೆ, ಇದ್ರ ಬಗ್ಗೆ ಕೂಡ ನಾನು ಚರ್ಚೆ, ಸಂವಾದ ಎಲ್ಲ ಮಾಡ್ತಾ ಬಂದೆ. ಈ ಟಾಪಿಕ್ಸ್ಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ಅನ್ಕೊತೇನೆ. ಪ್ರತಿ ವಾರ ಅಂದರೆ ನೀವು ಇಮ್ಯಾಜಿನ್ ಮಾಡಿ, ನನ್ನ ಪ್ರಕಾರ 1000 ವಿಷಯಗಳ ಮೇಲೆ ನಾವು ನಮ್ಮ ಯೂಟ್ಯೂಬ್ನಲ್ಲಿ ಚರ್ಚೆ ಲೆಕ್ಕ ಹಾಕಿಲ್ಲ, ನಾನು ಮಾಡ್ತಾ ಬಂದಿದ್ದೇವೆ ಸುಮಾರು 5-6 ವರ್ಷದಿಂದ. ಮನಸ್ಸು ಚಿಂತನೆಗಳ ಕಾರ್ಖಾನೆ. ಇಲ್ಲಿ ಇದೊಂದು ಥಾಟ್ ಫ್ಯಾಕ್ಟ್ರಿ ಅಂತ. ಚಿಕ್ಕದಾಗಿ ಆಲೋಚಿಸಿದವರು ಚಿಕ್ಕವರಾಗುತ್ತಾರೆ, ದೊಡ್ಡದಾಗಿ ಆಲೋಚಿಸಿದವರು ದೊಡ್ಡವರಾಗುತ್ತಾರೆ. ಪುಸ್ತಕಗಳನ್ನು ಓದಿ ಉಡುಗೊರೆ ನೀಡಿ. ಭಾಷಣ ಕೌಶಲ್ಯ ಮಾರ್ಗದರ್ಶನದಿಂದ ಆಗುವ ಲಾಭಗಳ ಬಗ್ಗೆನೇ ನಾವು ಒಂದು ವಾರ ಯೂಟ್ಯೂಬ್ ಲೈವ್ ಮಾಡಿದ್ದೇವೆ. ಇನ್ನೊಂದು ವಾರ ಪೋಷಣಾ ಕಲೆಯ ಬಗ್ಗೆ, ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ NM ಬಿರಾದಾರ್, ಸ್ಥಾಪಕರು ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರ, ಅವ್ರ ಜೊತೆ ಯೂಟ್ಯೂಬ್ ಲೈವ್ ಬಂದಿದ್ವಿ. ಮನದೊಳಗಿನ ಯುದ್ಧಗಳು ಯಾವುವು? ಅಂಕಗಳು ಮುಖ್ಯವೋ ಸಾಧನೆ ಮುಖ್ಯವೋ? ನೀಡುವುದರಲ್ಲಿದೆ ಸಂತೋಷ. ಹೀಗೆ ಈ ವಿಷಯಗಳನ್ನು ನೋಡ್ತಾ ಇದ್ದರೆ ನನಗೆ ವಾವ್, ಎಷ್ಟು ಉತ್ತಮವಾದ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಲ್ಲ ಅಂತ ಅನಿಸುತ್ತೆ. ಈ ಥರ ಚರ್ಚೆ ಮಾಡಿದ್ಮೇಲೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಯಾವ ಥರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಕೇಳೋಣ. 1-2 ತಾಸಿನ ನಮ್ಮ ಕ್ಲಾಸ್ ಫೀಡ್ಬ್ಯಾಕ್ ಹೇಗಿತ್ತು ಅಂತ ಒಬ್ಬೊಬ್ಬರೇ ಮಾತಾಡಿ. ಮೊದಲನೇದಾಗಿ ಮಾಲತಿ, ಒಬ್ಬೊಬ್ಬರೇ ನಂತರ ಮಾತಾಡೋಣ. ಸರ್, ಇವತ್ತಿನ 3 ಟಾಪಿಕ್ ತುಂಬಾ ಚೆನ್ನಾಗಿತ್ತು. ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ. ಈಗ ಈ ಒಂದು ತಾಂತ್ರಿಕ ಒಂದು ಯುಗದಲ್ಲಿ ನೈಜ ಸಂತೋಷಕ್ಕಿಂತ ಈ ತೋರಿಕೆಯ ಸಂತೋಷನೇ ಜನ ತೋರಿಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಅಂದ್ರೆ ತಮಗೋಸ್ಕರ ಬದುಕೋದು, ತಮ್ಮ ಸುಖಕ್ಕಾಗಿ ಬದುಕೋಕ್ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆಯವ್ರಿಗಾಗಿ ಬದುಕುವಂಥದ್ದು, ಬೇರೆಯವ್ರಿಗಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು, ಎಲ್ಲವನ್ನೂ ಬೇರೆಯವ್ರಿಗೆ ಒಂದು ಸಂತೃಪ್ತಿ ಪಡಿಸೋದ್ರಲ್ಲೇ ಹೋಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಮತ್ತೆ ನೀವೆಷ್ಟು ಒಳ್ಳೆಯವರು ಅಂತ ನಾವು ಪ್ರಶ್ನೆಯನ್ನ ಮಾಡ್ಕೊಂಡಾಗ ಇತರರಲ್ಲಿ ನಾವು ತುಲನೆ ಮಾಡಕ್ ಆಗೋದಿಲ್ಲ ಎಷ್ಟು ಒಳ್ಳೆಯವರು ಅನ್ನುವಂಥದ್ದು. ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅನ್ನೋ ವಿಚಾರ ತುಂಬಾ ಚೆನ್ನಾಗಿತ್ತು. ಮತ್ತು ಕಷ್ಟಗಳನ್ನ ಇಷ್ಟಪಡಿ. ನಾವು ಜೀವನದಲ್ಲಿ ಹೆಚ್ಚು ಮುಂದುವರಿಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಸಾಧಕರಾಗ್ಬೇಕು ಅಂದಾಗ ನಾವು ಕಷ್ಟಗಳನ್ನ ಇಷ್ಟಪಟ್ಟಾಗ ಸಾಧಕರಾಗ್ಬೋದು ಅನ್ನುವಂತ ವಿಚಾರ. 3 ವಿಚಾರಗಳು ತುಂಬಾ ಚೆನ್ನಾಗಿತ್ತು. ಜೊತೆಗೆ ಲೈವ್ ಕಾರ್ಯಕ್ರಮದ ಒಂದು ವಿಚಾರನೂ ತುಂಬಾ ಚೆನ್ನಾಗಿತ್ತು. ಸಂವಹನದ ಸಂಮೋಹನ ಅಂತ. ಯಾವ ರೀತಿ ಸಂವಹನದಿಂದ, ಮಾತುಗಾರಿಕೆಯಿಂದ ಇನ್ನೊಬ್ಬರನ್ನ ಯಾವ ರೀತಿ ಸಂಮೋಹನಕ್ಕೆ ಒಳಪಡಿಸುವಂತದ್ದು, ಇನ್ನೊಬ್ಬರ ಅಭಿಮಾನವನ್ನ ಯಾವ ರೀತಿ ಗಳಿಸ್ಕೊಳ್ಳುವಂತ ವಿಚಾರವಾಗಿ ಲೈವ್ ಪ್ರೋಗ್ರಾಮ್ದು ತುಂಬಾ ಚೆನ್ನಾಗಿತ್ತು. ನಮ್ಮ ಒಂದು ಆನ್ಲೈನ್ ನ ಎಲ್ಲ ಒಂದು ಸ್ನೇಹಿತರು ನೈಜ ಸಂತೋಷ ಮತ್ತು ತೋರಿಕೆಯ ಸಂತೋಷ, ನೀವೆಷ್ಟು ಒಳ್ಳೆಯವರು, ಕಷ್ಟಗಳನ್ನ ಇಷ್ಟಪಡಿ, ಈ 3 ಶೀರ್ಷಿಕೆಗಳಿಗೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರು. ನನಗೂ ಈ 3 ಟಾಪಿಕ್ಸ್ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ, ಗುಡ್. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ನೇತ್ರಾವತಿ. ನಮಸ್ತೆ ಸರ್. ಇವತ್ತಿನ ವಿಷಯ ಯಾವ ತರ ಇತ್ತಂದ್ರ, ನಾವ್ ಸ್ಕೂಲ್ ಒಳಗ ನಾವ್ ಯಾವ ತರ ಸರ್ ಟೀಚ್ ಮಾಡ್ತಿರ್ತಾರ, ನಾವ್ ಹೆಂಗ ಆಲಿಸ್ತೀವಿ, ಹೆಂಗ್ ಕಲಿಕೆಯನ್ನು ನಮ್ ಗುಣಮಟ್ಟವನ್ನ ಹೆಂಗ್ ಹೆಚ್ಚು ಮಾಡ್ಕೋತೀವಿ, ಅದೇ ತರ ನಮ್ಗ ಮೋಟಿವೇಶನ್ ಮಾಡಾಕು ಯಾವ್ಯಾವ ತರ ಟೀಚರ್ಸ್ ಕರೆಸ್ತಾರಲ್ಲ ಆ ತರ ನಮ್ ಭರತ್ ಚಂದ್ರ ಸರ್ ಬಂದ್ರು, ತುಂಬಾ ಮೋಟಿವೇಶನ್ ಮಾಡಿದ್ರು. ತುಂಬಾ ಖುಷಿ ಅನಿಸ್ತದ ಸರ್. ಒಬ್ಬೊಬ್ರದ್ದು ವ್ಯಕ್ತಿತ್ವ ಎಂತದ್ದು ಅಂತ ಅನ್ನೋದು ಬಾಳ ತಿಳಿತದ. ಮತ್ತೆ ಪ್ರತಿಯೊಬ್ರು ಈ ತರ ಬರ್ಬೇಕಾದ್ರಂದ್ರ ಒಂದು ಇದು ಇರ್ತದ ಸರ್. ಯಾವ್ದೇ ಅಲ್ಲಿ ಸಡನ್ ಆಗಿ ಆಗಿರೋದಿಲ್ಲ, ಕ್ರಮೇಣವಾಗಿ ಹಂತ ಹಂತವಾಗಿ ಒಂದು ಬೆಳೆದು ಬಂದಿರ್ತಾರ. ಸಿಸ್ಟಮ್ ಚೇಂಜ್ ಆಗಿದೆ, ಅಪ್ಡೇಟ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ.
ಡೈರೆಕ್ಟ್ ಪಾರ್ಟ್ ಜೊತೆ ನಾನು ಜಾಯ್ನ್ ಆಗಿರೋದು. ವಿಷಯಗಳು 3 ಏನು ಲೈಫ್ 3 ವಿಷಯಗಳು ಇವತ್ತು ಟಾಪಿಕ್ ಡಿಸ್ಕಸ್ ಮಾಡಿದ್ವಲ್ಲ, ಬಹಳ ಕ್ರಿಯೇಟಿವಿಟಿ ಆಗಿತ್ತು. ಎಲ್ಲ ಮನುಷ್ಯನಿಗೆ ಕ್ರಿಯೇಟಿವಿಟಿ ಬರಬೇಕು. ನೋಡ್ತಾ ಇದ್ರೆ ನಮಗೆ ಅಟ್ರಾಕ್ಷನ್, ಇನ್ವಾಲ್ವ್ಮೆಂಟ್, ನಾವು ಇದೇ ರೀತಿ ಆಗ್ಬೇಕು ಅಂಬೋದು ಬಹಳ ಮನಸ್ಸಿಗೆ ಬಂದ್ಬಿಡುತ್ತೆ. ಅದೇ ದಾರಿಯಲ್ಲಿ ನಾವು ಇದೀವಿ, ಯಾಕಂದ್ರೆ ನಿಮ್ ಜೊತೆ ಗೂಡಿದ್ರಿಂದ ನಾವು ಸಹ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ವಿ, ನಿಮ್ ತರನೇ ಇರ್ಬೇಕು ಅನ್ಸುತ್ತೆ. ಆಮೇಲೆ ನಮಗೆ ಮುಂಚೆ ಈ ಪ್ರಪಂಚಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ಮಾತಾಡ್ಬೇಕಂತ ಬಂದಿದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ನನಗೆ. ಅಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ನಾನು ಕನ್ಕೊಂಡಿದ್ದೀನಿ. ಆಮೇಲೆ ಎಲ್ಲೇ ಹೋದ್ರು ಒಂದು ಗೌರವ, ಒಂದು ಒಳ್ಳೆ ಭಾವನೆ ಇದೆ ನಮ್ಮ ಹತ್ರ. ನಕಾರಾತ್ಮಕ ಭಾವನೆಗಳು ಅಷ್ಟೊಂದು ಹೋಗಲ್ಲ. ನಾವು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇದ್ದು ಕಲ್ತಾಗ ಆಟೋಮೆಟಿಕ್ ಆಗಿ ಎಲ್ಲ ನಕಾರಾತ್ಮಕ ಭಾವನೆಗಳು ಹೋಗ್ತವೆ. ರೆಡ್ಯೂಸ್ ಆಗಿ ಒಂದು ಸುಂದರವಾದ ವ್ಯಕ್ತಿ ಆಗ್ಬೇಕು, ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಗಾಲೆ ಮಂದಟ್ಟಾಗಿದೆ. ಆ ದಾರಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ನಮ್ಮ ಪ್ರಿನ್ಸಿಪಾಲ್ ಹರಿಪ್ರಸಾದ್ ಏನ್ ಹೇಳ್ತಾರೆ? ಸರ್, ಬಹಳ ಚೆನ್ನಾಗಿ ಮೂಡಿ ಬಂತು ಇವತ್ತು ಕಾರ್ಯಕ್ರಮ. ಈ ನಿರಂಜನ್ ಸರ್ ಬಂದಿರುವಂತದ್ದು, ಅವ್ರು ಮಾತಾಡ್ತಿರುವಂತದ್ದು ಬಹಳ ನಮ್ಗೆ ಬಹಳ ಅನುಭವದ ಮಾತು ಅನಿಸ್ತಿತ್ತು. ಬಹಳ ಹೈಲೈಟ್ ಅನಿಸ್ತೇನೆ ಇವತ್ತು ನನಗೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಭರತ್ ಚಂದ್ರ ಸರ್ ಬಂದಿರುವಂತದ್ದು. ಭರತ್ ಚಂದ್ರ ಸರ್ ಎಲ್ಲ ಗೌರಿ ಶೆಟ್ಟಿ ಸ್ಟುಡಿಯೋಲ್ಲಿ ಒಂದ್ಸತಿ ಅವರು ವಿಡಿಯೋ ನೋಡಿದ್ದೆ. ಇನ್ನೊಂದು ಅವರ ಮುನ್ನುಡಿಯನ್ನು ಓದಿದೆ ಸರ್, ಕಳಿಸಿದ್ರು. ಅದರಲ್ಲಿ 2 ಘಟನೆಗಳು, 2 ಘಟನೆಗಳು ಮುನ್ನುಡಿಯಲ್ಲಿ ಸೇರಿಸಿದ್ದಾರೆ. ಅದು ಹನುಮಂತ ಸಮುದ್ರ ಹಾರ್ಬೇಕಾ ಸಂದರ್ಭದಲ್ಲಿ ಅವನ ಹಾರಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅದು ಪ್ರೋತ್ಸಾಹ ಕೊಟ್ಟು ಜಾಂಬುವಂತ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಸಮುದ್ರ ಹಾರ್ಬೇಕಾ ಹೇಳಿರುವಂತದ್ದು. ನಿಮ್ಗೀಗ ಒಂದು ಕ್ಲಾರಿಟಿ ಬಂತು ನಮ್ಮ ಕ್ಲಾಸ್ ರೆಗ್ಯುಲರ್ ಆಗಿ ಗುರುವಾರದ ಸೆಷನ್ ಹೇಗೆ ನಡೆಯುತ್ತೆ ಅಂತ. ನೀವು ಕೂಡ ಭಾಗಿಯಾದ್ರೆ ನನಗೆ ಗ್ಯಾರಂಟಿ ಇದೆ, ಮಾತಾಡ್ತಾ ಹಾಡ್ತಾ ರಾಗ ನಳ್ತಾ ರೋಗ ನೀವು ಕೂಡ ನಿಮ್ಮ ಭಾಷಣ ಕೌಶಲ್ಯವನ್ನು ಇಂಪ್ರೂವ್ ಮಾಡಿಕೊಂಡು ನೀವು ನಿಮ್ಮ ಬದುಕಿನಲ್ಲಿ ಅದನ್ನ ಪಾರ್ಟ್ ಟೈಮರು ಮಾಡ್ಕೋಬೋದು, ಫುಲ್ ಟೈಮರು ಮಾಡ್ಕೋಬೋದು, ಆ್ಯಂಕರರು ಆಗ್ಬೋದು, ಅಥವಾ ಪ್ರೆಸೆಂಟರ್ ಆಗಿ, ಸ್ಪೀಕರ್ ಆಗಿ ನೀವು ಹೆಸರು ಮಾಡ್ಬೋದು, ತರಬೇತುದಾರ ಆಗ್ಬೋದು. ಮಾತು ಇದ್ದರೆ ಜಗವನ್ನೇ ಗೆಲ್ಲಬಹುದು. ಏನಂತೀರಿ? ಕಾಮೆಂಟ್ ಮಾಡಿ. ಬಾಯ್ ಬಾಯ್.